ಕೆಲಸ ಮಾಡಿರೋ ಒಂದು ಹೆಮ್ಮೆ ಅನ್ಸುತ್ತೆ, ನಂಗೆ ಖುಷಿ ಆಗುತ್ತೆ. ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ದಿವಸ ತಗೊಂಡ್ವಿ, ಬಟ್ ಆದ್ರೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಚೆನ್ನಾಗಿ ಮಾಡಿದ್ವಿ. ಅಂದ್ರೆ ಅಟ್ಲೀಸ್ಟ್ ನನ್ನ ತಲೆಯಲ್ಲಿ ಇರಲಿಲ್ಲ. ಮತ್ತೆ ಪ್ರತಿ ದಿವಸ ಸೆಟ್ಟಲ್ಲಿ ಬರ್ಬೇಕಾದ್ರೆ ನನಗೆ ಇದು ಒಂಥರ ಯೂನಿವರ್ಸಿಟಿ ಆಗಿದ್ದು, ಇದು ಯಾವ ತರ ಶಾರ್ಟ್ ತಗೋತಾ ಇದ್ದಾರೆ. ಯಾಕಂದ್ರೆ ನಾನೆಲ್ಲ ತುಂಬಾ ಇಂಡಿ ಸಿನಿಮಾಸ್ ಮಾಡಿದವನು, ಒಂದಿಷ್ಟು ಸಣ್ಣ ಸೆಟಪ್ ಅಲ್ಲಿ ಒಂದು ಸಣ್ಣ ಬಜೆಟ್ ಅಲ್ಲಿ ಸಿನಿಮಾ ಮಾಡಿದವನು. ಅಂಡ್ ಈ ಸಿನಿಮಾದ ಕನಸು ಬೇರೆ, ಈ ಸಿನಿಮಾದ ವಿಸ್ತಾರ ಬೇರೆ. ಅದನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ದೊಡ್ಡ ಪಿಲ್ಲರ್ ನಮ್ಮ ಪ್ರೊಡ್ಯೂಸರ್. ಯಾಕಂದ್ರೆ ಏನೇ ಹೇಳಿದ್ರು ಅವರು ಆಯ್ತು ಅಂತ ಹೇಳ್ತಾರೆ, ಮುಂದುವರಿಸ್ತಾರೆ. ಅದಾದ್ಮೇಲೆ ಅರ್ಜುನ್ ಜನ್ಯ ಅವರು, ಅಂದ್ರೆ ಒಂದು ಕನಸನ್ನ ಇಷ್ಟು ಸಸ್ಟೈನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಕನಸು ತುಂಬಾ ಶಾರ್ಟ್, ನೋಡ್ಬೇಕಾದ್ರೆ ಖುಷಿ ಆಗುತ್ತೆ, ದುಡಿಬೇಕಾದ್ರೆ ಕಷ್ಟ ಆಗುತ್ತೆ. ಬಟ್ ಇಷ್ಟು ಲಾಂಗ್ ದುಡಿಯೋದು, ಜೊತೆಗೆ ಅದು ಕನಸು ಹೇಗೆ ಕಣ್ಣೋ ಅದೇ ರೀತಿ ಅಥವಾ ಅದಕ್ಕಿಂತ ಉತ್ತಮವಾಗಿ ಬರೋ ತನಕ ಬಿಡದೇ ಇರೋದು ಒಂದು ಹಠ. ಅದು ಅರ್ಜುನ್ ಜನ್ಯ ಅವರಲ್ಲಿದೆ. ಅದು ಒಬ್ಬ ನಿರ್ದೇಶಕನಿಗೆ ಬೇಕಾದಂತಹ ಮೂಲ ಗುಣ. ಅಂಡ್ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಎಲ್ಲ ಟೀಮ್ಗೆ, ಎಲ್ಲ ಡೈರೆಕ್ಷನ್ ಟೀಮ್ಗೆ, ಎಲ್ರಿಗೂ ಕೂಡ, ಅಂಡ್ ಟೆಕ್ನಿಷಿಯನ್